ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದ್ದ ದಿ ಡೆವಿಲ್ ಸಿನಿಮಾ ಇದೀಗ OTTಗೆ ಎಂಟ್ರಿ ಕೊಡೋಕೆ ಸಜ್ಜಾಗಿದೆ. ಚಿತ್ರವನ್ನ ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡ ಅಭಿಮಾನಿಗಳು ಇನ್ನು ಮನೆಯಲ್ಲೇ ಕುಳಿತು ಸಿನಿಮಾ ವೀಕ್ಷಿಸಬಹುದಾಗಿದೆ. ಈ ಕುರಿತ ವರದಿ ನೋಡ್ತಾ ಹೋಗೋದಾದ್ರೆ, ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ದಿ ಡೆವಿಲ್ ಸಿನಿಮಾ ಇದೀಗ OTT ಪ್ರೇಕ್ಷಕರ ಮುಂದೆ ಬರೋಕೆ ಸಜ್ಜಾಗಿದೆ. ಮಿಲನ ಮತ್ತೆ ತಾರಕ್ ಖ್ಯಾತಿಯ ನಿರ್ದೇಶಕ ಪ್ರಕಾಶ್ ವೀರ್ ನಿರ್ದೇಶನದ ಈ ಚಿತ್ರ ಇದೇ ತಿಂಗಳ 17ರಂದು ಕನ್ನಡ ZEE5 OTT ವೇದಿಕೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಚಿತ್ರ ಬಿಡುಗಡೆಯಾದಾಗ ಥಿಯೇಟರ್ನಲ್ಲಿ ವೀಕ್ಷಿಸೋಕೆ ಸಾಧ್ಯವಾಗದ ಅಭಿಮಾನಿಗಳು ಇದೀಗ ಮನೆಯಲ್ಲೇ ಸಿನಿಮಾ ನೋಡೋಕೆ ಅವಕಾಶ ಪಡೆಯಬಹುದು. ಈ ಘೋಷಣೆಯಿಂದ ಡಿ ಬಾಸ್ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ. ದಿ ಡೆವಿಲ್ ಚಿತ್ರದಲ್ಲಿ ದರ್ಶನ್ 2 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಧನುಷ್ ಹಾಗೂ ಕೃಷ್ಣ ಎಂಬ ಪಾತ್ರಗಳ ಮುಖಾಂತರ ದರ್ಶನ್ ವಿಭಿನ್ನ ಶೇಡ್ಗಳಲ್ಲಿ ಅಭಿನಯಿಸಿದ್ದು, ವಿಶೇಷವಾಗಿ ಧನುಷ್ ಪಾತ್ರದಲ್ಲಿ ಖಡಕ್ ವಿಲನ್ ಆಗಿ ಮಿಂಚಿದ್ದಾರೆ. ಚಿತ್ರದಲ್ಲಿ ದರ್ಶನ್ಗೆ ಜೋಡಿಯಾಗಿ ಯುವ ನಟಿ ರಚನಾ ರೈ ಅಭಿನಯಿಸಿದ್ದಾರೆ. ಜೊತೆಗೆ ಮಹೇಶ್ ಮಾಂಜ್ರೇಕರ್, ವಿನಯ್ ಗೌಡ, ಅಚ್ಯುತ್ ಕುಮಾರ್, ಶರ್ಮಿಳಾ ಮಾಂಡ್ರೆ ಹಾಗೂ ಹುಲಿ ಕಾರ್ತಿಕ್ ಸೇರಿದಂತೆ ಹಲವು ಕಲಾವಿದರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಜನೀಶ್ ಲೋಕಿನಾಥ್ ಅವರ ಸಂಗೀತ ಹಾಗೆ ಸುಧಾಕರ್ ಎಸ್ ರಾಜ್ ಅವರ ಛಾಯಾಗ್ರಹಣ ಚಿತ್ರದ ಪ್ರಮುಖ ಆಕರ್ಷಣೆಗಳಾಗಿವೆ. ಇದೀಗ OTT ಬಿಡುಗಡೆಯ ಮುಖಾಂತರ ದಿ ಡೆವಿಲ್ ಮತ್ತೊಮ್ಮೆ ಸಿನಿಪ್ರಿಯರ ಗಮನ ಸೆಳೆಯೋಕೆ ಸಜ್ಜಾಗಿದೆ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಜುಲೈ 17ಕ್ಕೆ ಕಾಯ್ತಾ ಇದ್ದು OTTಯಲ್ಲಿ ದಿ ಡೆವಿಲ್ ಸಿನಿಮಾ ಹೇಗೆ ಸದ್ದು ಮಾಡಲಿದೆ ಎಂಬ ಕುತೂಹಲ ಈಗ ಹೆಚ್ಚಾಗಿದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಪೂಜಾ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪೂಜಾ, ಡಿ ಬಾಸ್ ಅಭಿಮಾನಿಗಳಿಗೆ ಬಹಳ ಸಂತಸದ ದಿನ ಅಂತ ಹೇಳ್ಬೋದು. ದಿ ಡೆವಿಲ್ ಯಾರೆಲ್ಲ ಥಿಯೇಟರ್ ಮಿಸ್ ಮಾಡಿದ್ರು ಅವರೆಲ್ಲ ZEE5 OTTಯಲ್ಲಿ ನೋಡಬಹುದು ಅಂತ. ಹೆಂಗಿದೆ ಫ್ಯಾನ್ಸ್ ಜೋಶ್? ಏನ್ ಹೇಳ್ತಿದ್ದಾರೆ ಫ್ಯಾನ್ಸ್ ಅಂತ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಎಸ್ ವಿದ್ಯಾ, ಡಿ ಬಾಸ್ ಫ್ಯಾನ್ಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. OTTಯಲ್ಲಿ ಬರ್ತಾ ಇದೆ ದಿ ಡೆವಿಲ್ ಸಿನಿಮಾ. ಕನ್ನಡ ZEE5 ಅವರು ದರ್ಶನ್ ಅಭಿಮಾನಿಗೆ ಒಂಥರ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕನ್ನಡ ಸಿನಿ ಪ್ರಿಯರಿಗೆ, ಅದ್ರಲ್ಲೂ ಡಿ ಬಾಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ದರ್ಶನ್ ನಟನೆಯ ದಿ ಡೆವಿಲ್ ಚಿತ್ರ ಯಾವಾಗ OTTಗೆ ಎಂಟ್ರಿ ಕೊಡುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ನಿರೀಕ್ಷೆ ಇಟ್ಟು ಕಾಯ್ತಾ ಇದ್ರು. ಥಿಯೇಟರ್ ನಲ್ಲಿ ಈ ಚಿತ್ರ ನೋಡಲು ನೋಡ್ಲಿಕ್ಕೆ ಆಗ್ದಿದ್ದವ್ರಿಗೀಗ OTTಯಲ್ಲೇ ಸಿನಿಮಾ ನೋಡ್ಬೋದು. ಕಾತ್ರದಿಂದ ಅಭಿಮಾನಿಗಳಂತೂ ಸದ್ಯಕ್ಕೆ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ವಿಲನ್ ಹಾಗೂ ತಾರಕ್ ಮೂಲಕ ಖ್ಯಾತಿ ಪಡೆದಿರುವಂತಹ ಪ್ರಕಾಶ್ ವೀರ್ ನಿರ್ದೇಶನದ ದರ್ಶನ್ ನಟನೆ ದಿ ಡೆವಿಲ್ ಸಿನಿಮಾ ಇನ್ನೇನು ಸದ್ಯದಲ್ಲೇ ZEE5 OTTಯಲ್ಲಿ ಬರಲು ಸಜ್ಜಾಗಿರುವಂತದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಪೂಜಾ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಡಿ ಬಾಸ್ ಅಭಿಮಾನಿಗಳಿಗೆ ಸಂತಸ ಅಂತಾನೆ ಹೇಳ್ಬೋದು. ಯಾರೆಲ್ಲ ದರ್ಶನ್ ಅವರ ಕೊನೆಯ ಸಿನಿಮಾ ದಿ ಡೆವಿಲ್ ಅಂತ ಅಂದರೆ ಅವರು ಈ ಆರೋಪ ಪ್ರತ್ಯಾರೋಪ ಆಗೋದಕ್ಕಿಂತ ಮುಂಚೆ ಮಾಡಿದಂಥ ಸಿನಿಮಾ ದಿ ಡೆವಿಲ್, ಸೊ ಅದನ್ನ ಯಾರೆಲ್ಲ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ರು ಅದನ್ನ ಎಲ್ಲರೂ ಕೂಡ ZEE5 OTTಯಲ್ಲಿ ನೋಡಬಹುದು.